ಅವಮಾನವನ್ನು ಪಡ್ಕೊಂಡಿರ್ತೀವಲ್ಲ, ಅದ ಜಗದಾಗನ ಅದ ಪತ್ರಿಕೆಯವರು ಅರುಣಿಮಾ ಸಿನ್ಹಾನ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಬರೆದಿದ್ರಲ್ಲ. ಯಾವಾಗ ಬಾವುಟ ಹಾರಿಸಿ ಬಂದ್ಲು ಮತ್ತು ಇಂಟರ್ವ್ಯೂ ತೊಳಕ್ಕೆ ಅವರ ಬಂದರು, ಮುಖಪುಟದಾಗ ಹಾಕಿಂದ ಹೆಡ್ಲೈನ್ನಾಗ ಹಾಕಕತ್ತಿದ್ರು. ಯಾವ ಸಾಧನೆ ಅಂತೀರಿ ನೀವು? ಹಿಂಗೆ ಮಾಡೋಕ್ಕೆ ಬರ್ತದಲ್ಲ. ಪುರುಷ ಪ್ರಯತ್ನದಿಂದ ಪಡ್ಕೊಳ್ಳಾರ್ದಂಥ ವಸ್ತು ಜಗತ್ತಿನಾಗ ಇಲ್ಲವೇ ಇಲ್ಲ. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯನ್ನು ಬಯಸೋವರು ವೀರರೂ ಅಲ್ಲ, ಧೀರರೂ ಅಲ್ಲ. ಒಂದು ಚಲೋ ಕುದುರೆ ಕೊಟ್ಟಾನ ಪರಮಾತ್ಮ, ದೇಹ ಅನ್ನುವಂಥ ಕುದುರೆನ. ಇವಾಗ ಕುದುರೆ ಕಾಟೇವಾಡಿ ಕುದುರೆ ತೊಗೋಬೇಕಂತ ತಿಳ್ಕೊಂಡು ಪಂಡ್ರಾಪುರಕ್ಕೆ ಹೋಗ್ಯಾನ. ಆ ಕಾಟೇವಾಡಿ ಕುದುರೆ ತೊಗೊಂಡು ಬರ್ಬೇಕಂತ ಪಂಡ್ರಾಪುರಕ್ಕೆ ಹೋಗಿ ಒಂದು ತಡಿ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಯಾನ. ಜೀನ್ ಅಂತಾರ ತಡಿ, ತಾನ ಖರೀದಿ ಮಾಡ್ಕೊಂಡು ಯಾವ ಕುದುರೆ ಖರೀದಿ ಮಾಡ್ತೀನಿ ಅದ್ರ ಮೇಲೆ ಹಾಕ್ಕೊಂಡು ಬರ್ಬೇಕಂತ ಹೋಗ್ಯಾನ. ತಡಿ ಹಿಡ್ಕೊಂಡು ಈ ಕುದುರೆ ಚಲೋ ಇಲ್ಲ, ಈ ಕುದುರೆ ಕುಂಟೈತಿ, ಈ ಕುದುರೆ ಮೆಳಗಣ್ಣ ಐತಿ, ಈ ಕುದುರೆ ಹಲ್ಲು ಸರಿ ಇಲ್ಲ, ಒಟ್ಟು ಕುದುರೆ ನೋಡ್ಕೊಂತ ತಡಿ ತನ್ನ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡಕತ್ತಿದ್ನಂತ ಪಂಡ್ರಾಪುರದಾಗ. ನೋಡ್ರಿ, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವನು ವೀರನೂ ಅಲ್ಲ, ಆತ ಧೀರನೂ ಅಲ್ಲ. ಯಾರಿಗೆ ಧೀರ ಅಂತಾರ, ಯಾರಿಗೆ ವೀರ ಅಂತಾರ? ಭಗವಂತ ಕೊಟ್ಟಾನಲ್ಲ, ಭಗವಂತ ಕೊಟ್ಟಿರ್ತಕ್ಕಂಥ ದೇಹ ಅನ್ನುವಂಥ ಕುದುರೆ ಕೊಟ್ಟಾನ. ಇದರೊಳಗೆ ಸಾಮರ್ಥ್ಯ ಎಷ್ಟು ದೊಡ್ಡದಿಟ್ಟಾನ. ಅದಕ್ಕೆ ಹೇಳ್ತಾರ, ಹಗಲು 4 ಜಾವ ವ್ಯಸನಕ್ಕೆ ಕುದಿಯುವರು, ಹಗಲು 4 ಜಾವ ಅಶನಕ್ಕೆ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು. ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತಮ್ಮೊರಗಿರ್ದ ಮಹಾಗಣವನ ಅರಿಯದೆ ಕೆಟ್ಟರು ಚೆನ್ನ ಮಲ್ಲಿಕಾರ್ಜುನ. ಎಷ್ಟು ದೊಡ್ಡ ಶಕ್ತಿ ಐತೆ ಅಂತ ಮಾಡ್ರಿ ಇದ್ರೊಳಗೆ, ಎಷ್ಟು ದೊಡ್ಡ ಶಕ್ತಿ ಐತಿ. ಹಗಲು 4 ಜಾವ, 1 ಜಾವ ಅಂದ್ರೆ 3 ತಾಸು, 3 ತಾಸಿಗೆ 1 ಜಾವ ಅಂತ. ಹಗಲಿನ 4 ಜಾವ ಅಂತಂದ್ರೆ 12 ತಾಸ ಬರೀ ಹೊಟ್ಟೆ ತುಂಬಿಸುವುದಕ್ಕಾಗಿ ಮನುಷ್ಯ ಕಳೆಯಾಕತ್ತಾನ. ಇನ್ನು 12 ತಾಸು ರಾತ್ರಿ ಇದು ಬರೀ ವ್ಯಸನಾದಿಗಳಿಗೆ ನಿದ್ದೆ ಬಂತು, ಮೈಥುನ ಬಂತು, ಅದ್ರ ಜೊತೆಗೆ ಎಲ್ಲ ಚಟಾದಿಗಳು ಬಂತು. ಇವನು ತುಂಬಿಸ್ಕೊಳಕ್ಕೆ ಇನ್ನು ಉಳುಕಿದ 12 ತಾಸನ್ನು ಉಪಯೋಗ ಮಾಡ್ಕೊಳಕತ್ತಾನ. ಆದ್ರೆ ತಮ್ಮೊಳಗಿರ್ದ ಮಹಾಗಣವನ್ನು ಅರಿಯದೇ ಹೋದರು. ಅಗಸ ಬಟ್ಟೆಯನ್ನು ನೀರಾಗಿ ತೊಳ್ಯಾಕತ್ತಿದ್ದ. ಬಟ್ಟೆಯನ್ನು ತೊಳಿಬೇಕಾದಾಗ ಭಯಂಕರ ನೀರಡಿಕೆ ಆಯಿತು. 1 ಹನಿ ನೀರು ಕುಡಿದಿದ್ದು ಬದುಕ್ತಿದ್ದ. ನಾ ಇಟ್ಟು ಕಾಲಿಟ್ಟು ತೊಳ್ಯಾಕತ್ತೀನಿ ಬಟ್ಟಿನ, ಈ ನೀರು ಕುಡಿದ್ರೆ ಹೆಂಗೆ ಅಂತ ತಿಳ್ಕೊಂಡು ಹೊರಗೆ ಹೋಗಿ ಕುಡಿದ್ರಾತು ಅಂತ ತಿಳ್ಕೊಂಡು ಬಾಯಾರಿಕೆಯಿಂದ ಅದ ನೀರಿನಾಗ ಬಿದ್ದು ಅಲ್ಲೇ ಪ್ರಾಣ ಕಳ್ಕೊಂಡಂತಾವ. ಅದಕ್ಕೆ ಅವ್ರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತ ಅಂತೆ. ಅವ ನೀರಿನಾಗ ಅದಾನ, ಬಾಯಾರಿಕೆ ಆಗೈತಿ, ಪಟ್ನ ಒಂದಿಷ್ಟು ನೀರು ಹಾಕ್ಕೊಂಡಿದ್ರೆ ಅವೇನು ಸಾಯ್ತಿರ್ಲಿಲ್ಲ. ಈ ನೀರು ಹಾಕ್ಕೊಂಡು ಏನು ಮಾಡಲಿ ಅಂತ ತಿಳ್ಕೊಂಡು ಅದರೊಳಗೆ ಬಿದ್ದ, ಅದರೊಳಗನ ಸತ್ತು ಹೋದ. ತಮ್ಮೊಳಗಿರ್ದ ಮಹಾಗಣವನ್ನು ಅರಿಯದೇ ಕೆಟ್ಟರು. ಒಬ್ಬ ಮನುಷ್ಯ ಭಿಕ್ಷೆ ಬೇಡ್ತಿದ್ದ. ಹೆಂಗೆ ಭಿಕ್ಷೆ ಬೇಡುವಂಥ ಟೈಮ್ದೊಳಗೆ ಒಂದು ಪ್ರಸಂಗ ನಡೀತದೆ. ಅಲ್ಲ, ಭಿಕ್ಷಾ ಎಲ್ಲರೂ ಬೇಡ್ತಾರಂತ ನೀನು ಬೇಡಾಕತ್ತೀಯಲ್ಲ, ಸದೃಢ ದೇಹ ಕೊಟ್ಟಾನ ಪರಮಾತ್ಮ. ಮತ್ತು ಸದೃಢ ದೇಹ ಕೊಟ್ಟಾನ ನಿನಗೆ, ಆ ದೇಹದೊಳಗೆ ಚಲೋ ಬುದ್ಧಿ ಕೊಟ್ಟಾನ. ನೀ ಯಾಕೆ ಮತ್ತೊಬ್ಬರ ಮನೆಗೆ ಹೋಗಿ ಭಿಕ್ಷೆ ಬೇಡಾಕತ್ತಿ? ನಿನಗೇನು ಅನ್ಸಂಗಿಲ್ಲ ಅಂತ ಭಿಕ್ಷೆ ಹಾಕೋಕೆ ಕೇಳಿದ. ಏನು ಮಾಡಿದ್ರಿ? ನಮ್ಮ ಮನ್ಯಾಗ ನಮ್ಮ ತಂದೆ ಎಂದೋ ತಿರುಗಿ ಹೋಗ್ಬಿಟ್ಟಾನ. ನಮ್ಮ ತಾಯಿ ನನ್ನ ದುಡು ಸಾಕ್ತಿದ್ಲು, ನನಗೆ ವಯಸ್ಸು ಬರೋ ಮಠ ನಮ್ಮ ತಾಯಿನ ದುಡಿತಿದ್ಲು. ಬಟ್ ಆಕಿ ಸತ್ತು ಹೋಗೋ ಮುಂದೆ ಇದೊಂದು ಮಣ್ಣಿನ ಪರಾಳಿ ಏನು ಕೊಟ್ಟಾಳೆ ನನ್ನ ಕೈಯಾಗಿ, ಇದನ್ನು ಕೊಟ್ಟರೆ ಬೇರೆ ಏನು ಕೊಟ್ಟೇ ಇಲ್ಲ. ಇದನ್ನು ಹಿಡ್ಕೊಂಡು ನಾ ಏನು ಬದುಕಕ್ಕೆ ಸಾಧ್ಯ ಐತಿ? ಹಾಗಾಗಿ ನಾ ಇದನ್ನು ತಾಟ್ ಹಿಡ್ಕೊಂಡು ಎಲ್ಲ ಕಡೆ ಭಿಕ್ಷೆ ಬಿಡಕತ್ತೀನಿ ರೀ ಅಂದ. ಅವಾಗ ಅವ ಭಿಕ್ಷಾ ಹಾಕವ ಕೇಳಿದ, ಮಣ್ಣಿನ ಪರಾತ ಕೊಟ್ಟಾಳ ಅಂತ ಹೇಳಿದ. ಕೊಡೋ ಮುಂದೆ ಏನು ಹೇಳಿಕೊಟ್ಟಾಳೆ? ಹಂಗೆ ಕೊಟ್ಟಾಳ. ಏನಿಲ್ಲರಿ, ಅದು ಮಣ್ಣಿನ ಮಡಿಕೆ ಒಂದು ತಾಟ್ ಕೊಟ್ಟಾಳ. ತಮ್ಮ, ನಿನಗೆ ತಿಳುವಳಿಕೆ ಬಂದ ಮೇಲೆ ಯೋಗ್ಯ ರೀತಿಯಿಂದ ಇದನ್ನು ವಿಚಾರ ಮಾಡಿ ಬಳಸಂತ ಕೊಟ್ಟಾಳ ಅಂತ ಅಂದವ. ವಿಚಾರ ಮಾಡಿ ಬಳಸಂತ ಕೊಟ್ಟಾಳ. ವಿಚಾರ ಮಾಡಿ ಬಳಸಂತ ಕೊಟ್ಟಾಳ ಅಂದ್ರೆ ಏನು ವಿಚಾರ ಮಾಡಿ? ಮಣ್ಣಿನ ತಾಟ್ ಹಿಡ್ಕೊಂಡು ವಿಚಾರ ಮಾಡಿ ಬಳಸಂದ್ರೆ ಏನಂತ ಮಾಡ್ಬೇಕ್ರಿ? ನಾನು ಭಿಕ್ಷಾ ಬಿಡೋಕೆ ಯೂಸ್ ಮಾಡ್ಕೊಂಡು ಬೇರೆ ಅದಕ್ಕೆ ಯೂಸ್ ಮಾಡ್ಕೊಂಡಿಲ್ಲ ಅಂದವ. ಇಷ್ಟು ಹೇಳಿದ ಕೂಡಲೇ ಯಾವ ವಿಚಾರ ಮಾಡಬೇಕಾಗಿತ್ತು? 12 ವರ್ಷ ತಾಟ್ ಹಿಡ್ಕೊಂಡು ಜೀವನ ಮಾಡ್ಯಾನ. ಯಾವ ವಿಚಾರ ಮಾಡಬೇಕಾಗಿತ್ತು ಅವ್ನು ವಿಚಾರ ಮಾಡಿರಲಿಲ್ಲ. 5 ನಿಮಿಷದಾಗ ಅವ್ನು ಮುಂದೆ ಹೇಳಿದ ಕೂಡಲೇ ವಿಚಾರ ಮಾಡಿ ಬಳಸಂದಾಳ ಅಂದ್ರೆ ಇದ್ರೊಳಗೆ ಏನೋ ಇರ್ಬೇಕಂತ ತಿಳ್ಕೊಂಡು ತೆಗೆದು ತಂಬಾಯದಂತ ತೊಗೊಂಡು ಹಿಂಗೆ ನೋಡಿದ ಕೂಡಲೇ ಪ್ಲೇಟ್ ಭಾಳ ವಜನ್ ಇದ್ದಂಗೆ ಇತ್ತು. ಒಂದು ಸಣ್ಣ ಕಲ್ಲು ತೊಗೊಂಡು ತಿಕ್ಕಿದ. ಅದು ಕೇವಲ ಮಣ್ಣಿನ ಪರಾತ ಆಗಿರಲಿಲ್ಲ, ಮಣ್ಣಿನ ತಾಟ ಆಗಿರಲಿಲ್ಲ. ಅದು ಕಿಮ್ಮತ್ತಿನ 1 kg ಬಂಗಾರದ ತಾಟನ್ನು ಅವ್ರ ತಾಯಿ ಅವನ ಕೈ ಕೊಟ್ಟೋಗಿದ್ದು. ಕಿಮ್ಮತ್ತಿನ ತಾಟ ಕೊಟ್ಟಾಳ. ಇವನಿಗೆ ಸಣ್ಣ ವಯಸ್ಸದ. ಈ ವಯಸ್ಸಿನಾಗ ಬಂಗಾರ ಯಾವುದು ಮಣ್ಣು ಯಾವುದು ಗೊತ್ತಾಗೋದಿಲ್ಲ. ತಿಳುವಳಿಕೆ ಬಂದ ಮೇಲೆ ಬಂಗಾರವನ್ನು ತೆಗೆದುಕೊಂಡು ಇವತ್ತು ಚಲೋ ಜೀವನ ಮಾಡಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಬಳಸಂತ ಅದನ್ನು ಕೊಟ್ಟಾಳ. ಅದನ್ನು ಹಿಡ್ಕೊಂಡು ಕೈಯಾಗ 1 kg ಬಂಗಾರದ ತಾಟ್ ಇದ್ರೂ ಸಹಿತ ಮತ್ತೊಬ್ಬರ ಮನೆಗೆ ಹೋಗಿ ಭಿಕ್ಷೆ ಹೆಂಗೆ ಬಿಡ್ತಿದ್ದ. ಇದನ್ನು ಅವನ ತಾಟಿನ ಬಗ್ಗೆ ಹೇಳಕತ್ತಿಲ್ಲ.
ಇಲ್ಲಿ ಕುಂತಿರ್ತಕ್ಕಂಥ ಪ್ರತಿಯೊಬ್ಬರು ತಲೆಯಾಗಿಟ್ಕೊಳ್ಬೇಕು. ನಮ್ಮೊಳಗನು ಸಹಿತ ಮ್ಯಾಗ ಚರ್ಮದ ಹೊದಿಕೆ ಅನ್ನುವಂಥ ಮಣ್ಣನ್ನು ಫಿಕ್ಸ್ ಮಾಡಿ ಒಳಗೆ ಆತ್ಮಜ್ಞಾನ ಅನ್ನುವಂಥ ಕಿಮ್ಮತ್ತಿನ ಜ್ಞಾನದ ಬಂಗಾರವನ್ನು ಒಳಗಿಟ್ಟು ಕಳಿಸ್ಯಾನ. ಅದನ್ನು ಯಾರು ವಿಚಾರ ಮಾಡಿ ಬಳಸ್ಯಾರ ಅವರೆಲ್ಲ ಜಗತ್ತಿನಾಗ ನಂಬರ್ 1 ಸ್ಥಾನದಾಗ ಅದಾರ. ಯಾರು ಬಳಸಿಲ್ಲ ಅವ್ರು ಇನ್ನೂ ಕೂಡ ಇದನ್ನ ಇಟ್ಕೊಂಡು ಮತ್ತೊಬ್ಬರಿಗೆ ಬೆಳಲುಕೊಂತ ಬೆಂಡಾಗಿ ಜೀವನ ಮಾಡಕತ್ತಾರ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕಾಗ್ತದೆ. 4 ಜಾವ ಅಶನಕ್ಕೆ ಕುದಿಯುವರು, ವ್ಯಸನಕ್ಕೆ ಕುದಿಯುವರು, ತಮ್ಮೊಳಗಿದ್ದ ಮಹಾಗಣವನ ಅರಿಯದೆ ಕೆಟ್ಟರು. ಒಬ್ಬ ವಿನ್ಮಾಲ್ ರೊನಾಲ್ಡೋ ಅನ್ನುವಂಥ ಹೆಣ್ಮಗಳು ಇಟಲಿಯ ರೋಮ್ ನಗರದೊಳಗೆ ಒಲಿಂಪಿಕ್ ಓಟ ನಡೆದಿತ್ತು. ಅಲ್ಲಿವರೆಗೂ ಅಮೆರಿಕದೊಳಗೆ ಯಾರೂ ಬಂಗಾರದ ಪದಕವನ್ನು ತಂದಿರಲಿಲ್ಲ. ವಿಲ್ಮಾ ರೊನಾಲ್ಡೋ ಅನ್ನುವಂಥ ಒಬ್ಬ ಹೆಣ್ಮಗಳ ಹಿಸ್ಟ್ರಿಯನ್ನು ನೀವು ನೋಡಿದರೆ ರೋಮಾಂಚನ ಅನ್ನಿಸ್ಬೇಕಮ್ಮ. ಆಕೆ ಹುಟ್ಟಬೇಕಾದ್ರೆ ಪೋಲಿಯೋ ಪೀಡಿತೆಯಾಗಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳು. ಪೋಲಿಯೋ ಪೀಡಿತೆ ಆಗಿರ್ತಕ್ಕಂಥ ಹೆಣ್ಮಗಳ 1 ಮೀಟರ್ ಓಟವನ್ನು ಕೇವಲ 9.9 ಮೈಕ್ರೋ ಸೆಕೆಂಡಿನೊಳಗೆ 1 ಮೀಟರ್ ಓಟವನ್ನು ಪೋಲಿಯೋ ಪೀಡಿತೆ ಆಗಿರ್ತಕ್ಕಂಥ ಹೆಣ್ಮಗಳು ಓಟ ಓಡಿ ಬಂಗಾರದ ಪದಕ ತೊಗೊಂಬರ್ತಾಳೆ ಅಂದ್ರೆ ಸಣ್ಣ ಮಾತನೇ. ಪೋಲಿಯೋ ಪೀಡಿತೆ ಆಗಿರ್ತಕ್ಕಂಥ ಹೆಣ್ಮಗಳು ಮೊದಲು ಅವ್ರ ತಾಯಿ ಕೇಳ್ತಿದ್ಲು, ಅಮ್ಮ ನಾನು ಎಲ್ಲರಂಗೆ ನಡಿಬೇಕಲ್ಲಮ್ಮ ಅಂತ ಕೇಳ್ತಿದ್ಲು. ಆಗಂಗಿಲ್ಲ, ನಿನಗಾಗೇ ಆಗುತ್ತೆ, ನೀ ಮಾಡ್ಲಿಕ್ಕೆ ಸಾಧ್ಯದ ಅಂತ ಅವ್ರ ತಾಯಿ ಆತ್ಮವಿಶ್ವಾಸವನ್ನು ಹಾಕ್ತಿದ್ಲು. ಆತ್ಮವಿಶ್ವಾಸ ಅನ್ನೋದು ಎಷ್ಟು ದೊಡ್ಡದೈತೆ ಅಂದ್ರೆ ನಿಮ್ಗೆ ಗೊತ್ತಿರಲಿ. ಹಾಸ್ಪಿಟಲ್ನೊಳಗೆ ರೋಗಿಗಳು ಮಕ್ಕೊಂಡಿರ್ತಾರೆ ನೋಡ್ರಿ. ರೋಗಿಗಳು ಹೆಂಗೆ ಮಕ್ಕೊಂಡಿರ್ತಾರೆ ಅಂದರೆ ಒಂದು ಹೆಜ್ಜೆ ಕಿತ್ತಿಡಕ್ಕೆ ಆಗೋದಿಲ್ಲ ಅಂತ ಬಂದು ಮಕ್ಕೊಂಡಿರ್ತಾರೆ ಅವ್ರು ಹಾಸ್ಪಿಟಲ್ನಾಗ. ಡಾಕ್ಟ್ರ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ, ಆತ್ಮವಿಶ್ವಾಸದ ಮಾತು ಹೇಳ್ತಿರ್ತಾರೆ. ಕೆಲವು ಮಂದಿ ಡಾಕ್ಟ್ರು ಬಿಲ್ ನೋಡಿ ರೋಗ ವಾಸಿ ಮಾಡೋರದ, ಕೆಲವು ಮಂದಿ ಡಾಕ್ಟ್ರು ಬಿಲ್ ನೋಡ್ಲಾರ್ದನ ಬರೀ ಅವ್ರ ಮಕ್ಕ ನೋಡಿದ್ರೆ ಸಾಕು, ಡಾಕ್ಟ್ರ್ ಮಕ್ಕ ನೋಡಿದ್ರೆ ಸಾಕು, ಅವ್ರ ಮಕ್ಕ ನೋಡಿದ ಕೂಡಲೇ ಅವ್ರಿಗೆ ಆರಾಮಾಗೇ ಬಿಡ್ತೈತಿ. ಆದ್ರೆ ಕೆಲವು ಮಂದಿಗೆ ಆತ್ಮವಿಶ್ವಾಸದ ಕೊರತೆ ಭಾಳ ಇರ್ತದೆ, ಅವ್ರ ಆತ್ಮವಿಶ್ವಾಸವನ್ನು ತುಂಬ್ತಾರೆ ನೋಡ್ರಿ. ಯಾವಾಗ ಆತ್ಮವಿಶ್ವಾಸದ ಬಗ್ಗೆ ಹೇಳಕತ್ತಿದ್ರು ಅವಾಗ ಆ ಮನುಷ್ಯ ಕೆಲವು ಮಂದಿ ಕೇಳ್ತಾರೆ, ಕೆಲವು ಮಂದಿ ಕೇಳಂಗಿಲ್ಲ. ಹಾಸ್ಪಿಟಲ್ ಬೆಡ್ ಮೇಲೆ ಎಲ್ಲರೂ ಮಕ್ಕೊಂಡಿದ್ರಲ್ಲ, ಅದ್ರಾಗ ಒಬ್ಬ ಯಾವನೋ ಹುಚ್ಚು ಬಂದು ಹಾಸ್ಪಿಟಲ್ಗೆ ಬೆಂಕಿ ಬಿದ್ದೈತಿ, 2ನೇ ಫ್ಲೋರ್ನಾಗ ಐತಿ, ಸದ್ಯ ಈ 3ನೇ ಫ್ಲೋರಿಗೆ ಬರ್ತೈತೆ ಅಂತ ಇಟ್ಟೇಳಿ ಹೋಗ್ಬಿಟ್ಟವ. ಮೊದಲ ಆಸ್ಪತ್ರೆ ಅಲ್ಲಿ ಹುಚ್ಚರು ಬರೋರ, ಚಲೋರು ಇದ್ದವರು ಬರೋರ. ಯಾವಾಗ ಬೆಂಕಿ ಬಿದ್ದೈತೆ ಅನ್ನೋದು ಗೊತ್ತಾಗ್ತೀವಿ. ಏನು ಒಂದು ಹೆಜ್ಜೆ ಕಿತ್ತು ಮುಂದೆ ಇಡಕ್ಕೆ ಬರಂಗಂತೇಳಿ ಮಕ್ಕೊಂಡಿದ್ವಲ್ಲ. ಇನ್ನು ಜೀವ ಉಳಿದ್ರೆ ನಾವೆಲ್ಲ ಮುಂದೆ ಬದುಕ್ತೀವಿ. ಇನ್ನಿಲ್ಲ ಅಂದ್ರೆ ಹೆಂಗೆ ಅಂತ ತಿಳ್ಕೊಂಡು ಆ ಬೆಂಕಿ ನಮಗೆ ಬಂದು ಮುಟ್ಟಿದ್ರಾಗ ನಾವು ಇಳಿದು ಹೋಗ್ಬೇಕಂತ ತಿಳ್ಕೊಂಡು ಹುಟ್ಟು ಸಲಾಯಿಸಿ ಕಿತ್ಕೊಂಡು ಓಡಿದ್ದ ಎಲ್ಲ ಬಂದು ಹೊರಗೆ ನಿಂತಿದ್ವು. ಎಲ್ಲಿ ಬೆಂಕಿ ಐತಿ ನೋಡ್ತಾವ, ಇವ ಹುತ್ತಂದ ನೋಡಿ ನಮ್ಮ ಹೆಂಗೆ ಎಬ್ಬಿಸಿ ಹೊರಗೆ ತಂದಿ ನೋಡು ಅಂದವ. ಅವಾಗ ಡಾಕ್ಟರ್ ಹೇಳಿದ್ರಂತ, ಅವ ಹುಚ್ಚಲ್ಲ, ಅವನು ನಮ್ಮ ಡಾಕ್ಟರ್ನ ಅದಾನ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ಮಾಡಿದ ನಾಟಕ ಅಂದ್ರೆ ಅವ್ರು ತಿಳಿತೈತಲ್ಲ. ಕೆಲವು ಮಂದಿ ಡಾಕ್ಟರ್ ಹಿಂಗಿರ್ತಾರೆ, ಕೆಲವು ಮಂದಿ ಡಾಕ್ಟರ್ ಹಂಗೆ ಹೇಳಿದ ಮೇಲೆ ಅವ್ರ ಮೇಲೆ ನಂಬಿಕೆನೇ ಇರ್ಬೇಕು. ನಂಬಿಕೆ ಇರಲ್ಲ ಅಂದ್ರೆ ಏನಕ್ಕೈತೆ ಗೊತ್ತೈತೆ ನಿಮಗೆ. ಈಗ ನೋಡ್ರಿ, ಈಗ ಹಾಸ್ಪಿಟಲ್ಗೆ ಹೋಗ್ಲಾರ್ದವ ಹಾಸ್ಪಿಟಲಿಗೆ ಬಂದ ಕೂಡಲೇ ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿದ್ರೆ, ಇಲ್ಲ ನಿನಗೆ ದೊಡ್ಡ ಸರ್ಜರಿ ಮಾಡ್ಬೇಕು, ನಿನಗೆ ಆಪ್ರೇಷನ್ ಮಾಡಬೇಕು, ಸರ್ಜರಿ ಮಾಡ್ಬೇಕು ನಿನಗೆ ಅಂದ್ರೆ ಅವ್ರು ಡಾಕ್ಟ್ರ್ ನಾ ಎಂದೂ ಆಪ್ರೇಷನ್ ಮಾಡಿಸ್ಕೊಂಡಿಲ್ರಿ, ಮತ್ತು ನೀವು ನೋಡಿದ್ರೆ ಸರ್ಜರಿ ಮಾಡ್ಬೇಕಂತೀರಿ, ಆಪ್ರೇಷನ್ ಮಾಡಿಸ್ಬೇಕಂತೀರಿ, ಮನ್ಯಾಗಾರ ಹೇಳಿ ಬಂದಿಲ್ಲ, ನಾವು ಒಟ್ಟ ಹಾಸ್ಪಿಟಲ್ನಾಗ ಬಂದು ಎಷ್ಟು ದೊಡ್ಡ ಟ್ರೀಟ್ಮೆಂಟ್ ತೊಗೊಂಡಿಲ್ರಿ ಅಂತ ಭಾಳ ಹೇಳ್ಕೊಂಡ. ನೋಡಪ್ಪ ಹಿಂಗೆ ಅಂತರ ಐತಿ, ಮತ್ತು ನೀವು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಜೀವನಕ್ಕೆ ಕೂತೈತಿ ಅಂತ ತಿಳ್ಕೊಂಡು ಹೇಳಿದ. ಆಯ್ತು ರೀ, ಹೆಂಗಾರ ಮಾಡಿ ಡೇಟ್ ಕೊಡ್ರಿ ಅಂದವ. 3 ದಿವ್ಸ ಬಿಟ್ಟು ಕೊಟ್ಟ. 3 ದಿವ್ಸ ಬಿಟ್ಟು ಬಂದ ಕೂಡಲೇ ಅವಂಗೆಲ್ಲ ಅರ್ಬಿ ಕೊಡ್ತಾರೆ ನೋಡ್ರಿ. ಇವ್ನು ಗ್ಲೌಸ್ ಹಾಕೋ, ತಲೆ ಮೇಲೆ ಹಾಕೋ, ಇವನು ಆಪ್ರೇಷನ್ ಥಿಯೇಟ್ರಿಗೆ ಬಾ ಅಂತ ತಿಳ್ಕೊಂಡು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಅವ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ. ಏನಂತ, ನೋಡ್ರಿಪ್ಪ ಇದು ನನ್ನ ಮೊದಲೇ ಆಪ್ರೇಷನ್, ಹೆಂಗಾರ ಮಾಡಿ ಸಕ್ಸಸ್ ಮಾಡಿರಿ ಅಂದವ. ಅವಾಗ ಅವ ಡಾಕ್ಟರ್ ಅಂದಂತೆ, ನಂದು ಮೊದಲೇ ಆಪ್ರೇಷನ್, ಏನು ತಲೆ ಕೆಡಿಸ್ಕೋಬೇಡ ಅಂದವ. ನಂದು ಮೊದಲೇ ಆಪ್ರೇಷನ್ ಐತಿ, ನೀನು ತಲೆ ಕೆಡ್ಕೋಬೇಡ, ಮಂದಂದು ಚಲೋ ಆಕೈತಿ ತೊಗೊಂಬ ಅಂತ ತಿಳ್ಕೊಂಡು ಇಬ್ಬರು ಕೂಡ ಹೋಗ್ಯಾರ. ಒಳಗೆ ಹೋಗಿ ಹೊರಗೆ ಮತ್ತೆ ಆಪ್ರೇಷನ್ ರೆಡಿ ಆಗಿ ಬರ್ಬೇಕಲ್ಲ. ಡಾಕ್ಟರ್ ತಲೆ ಮೇಲೆ ಇದನ್ನು ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು, ಒಂದು ಹಸಿರದ್ದು ಇದನ್ನು ಹಾಕ್ಕೊಂಡು, ಗೌನ್ ಹಾಕ್ಕೊಂಡು ಒಳಗೆ ಬರ್ಬೇಕಾದ್ರೆ ಹಂಗೆ ಬರ್ಬೇಕಿಲ್ಲ. ಅವ್ರು ಕೊಳ್ಳಾಗ ಒಂದು ಮಾಲೆ ಹಾಕ್ಕೊಂಡು ಬಂದ. ಅವ ಡಾಕ್ಟ್ರ್ ಕೊಳ್ಳಾಗ ಮಾಲೆ ಹಾಕ್ಕೊಂಡು ಬಂದಿದ್ದು ನೋಡಿ ಪೇಷಂಟ್ಗೆ ಹೆಂಗೆ ಆಗಿರಬಾರ್ದು. ಎಲ್ಲರೂ ನೋಡಿದ್ರೆ ಕುಸೂಜಿ ಕತ್ರಿ ಹಿಡ್ಕೊಂಡು ಏನಾರ ಮಾಡ್ಕೊಂಡು ಬರ್ತಾರೆ. ಇವ ಕೊಳ್ಳ ಮಾಲೆ ಹಾಕ್ಕೊಂಡು ಬಂದಾನಲ್ಲ, ಯಾಕ್ರಿ ಡಾಕ್ಟ್ರ್ ಕೊಳ್ಳ ಮಾಲೆ ಹಾಕ್ಕೊಂಡು ಬಂದಿರಿ ಅಂದವ. ನೋಡಪ್ಪ, ನಂದು ಮಾಡೋದು ಆಪ್ರೇಷನ್ ಒಂದೇದ್ದೇ ಐತಿ, ನೀ ಮಾಡಿಸ್ಕೊಳ್ಳೋದು ಒಂದೇದ್ದೇ ಐತಿ. ಸಕ್ಸಸ್ ಆದ್ರೆ ನಾನು ಕೊಳ್ಳಾಗಿರ್ತೈತಿ, ಸಕ್ಸಸ್ ಅಲ್ಲೇ ಇದನ್ನ ಹಾಕಿ ಹೊರಗೆ ಕಳಿಸ್ತೀನಿ ಅಂದವ. ತಿಳಿದೈತೆ ಹೌದಿಲ್ಲ ನಿಮ್ಗೆ? ಅವ್ರ ಬಗ್ಗೆ ನಂಬಿಕೆ ಇರ್ಬೇಕು. ಕೆಲವು ಮಂದಿ ಎಮ್ ಡಿ ಕಡೆ ರೋಗ ವಾಸಿ ಆಗ್ಲಾರದ್ದು. ನನ್ನ ಮೊನ್ನೆ ಹೊಸರಾಗಿ ಹೇಳಕತ್ತಿದ್ರು, ನಮ್ಮ ಇವ್ರದ್ದು ಇಲ್ಲಿ ಯಾರೋ ಬನ್ನಿಕೊಪ್ಪ ಡಾಕ್ಟರ್ ಅದಾರ, ಮತ್ತು ನಮ್ಮ ಪ್ರಶಾಂತ್ ಡಾಕ್ಟರ್ ಕೂತಾರ ನೋಡ್ರಿ ಇಲ್ಲಿ. ಅವರು ಅಲ್ಲೊಬ್ಬ ನಮ್ಮ ಮಗ್ಲ ಕೂತಿದ್ರು, ಅವರು ಹೇಳಕತ್ತಿದ್ರು, ಯಪ್ಪ ನನಗೆ ಯಾರ ಹತ್ರ ತೋರಿಸ್ಕೊಂಡ್ರೆ ಆರಾಮಾಗಂಗಿಲ್ಲ ರೀ, ನಮ್ಮ ಪ್ರಸನ್ನ ಡಾಕ್ಟ್ರ್ ಒಂದು ಇಂಜೆಕ್ಷನ್ ಮಾಡಿದ್ರೆ ಅವ್ರು ಚುಚ್ಚಿದ್ದಾಗ ಗೊತ್ತಾಗೋದಿಲ್ಲಪ್ಪ, ಅವ್ರು ಚುಚ್ಚಿದ್ರೆ ಅಂದ್ರೆ ಎಲ್ಲ ರೋಗ ವಾಸಿ ಹಾಕೊಂಡ್ರೆ ಅಂತ ಆಕೆ ಹೇಳ್ಬೇಕಾದ್ರೆ ನಿಮ್ಮ 3 ಡಾಕ್ಟ್ರ್ ಒಂದು ಚಪ್ಪಾಳಿ ಹೊಡೆದ್ರೆ ಏನು GST ಐತೇನು ಚಪ್ಪಾಳಿ ಹೊಡ್ಯಾಕೆ? ಅಯ್ಯೋ ಯವ್ವ, ನೀವೇನು ಅನಾಹುತ ಅದೀರಿ ನೀವು.
ವಿಶ್ವಾಸವನ್ನು ತುಂಬುವುದಕ್ಕಾಗಿಯೇ ವಿಲ್ಮಾ ರುಡಾಲ್ಫ್ ಅವ್ರ ತಾಯಿ ಅಂತಾಳೆ, ಮಗಳೇ ನಿನಗೆ ಅಸಾಧ್ಯ ಯಾವುದೂ ಇಲ್ಲ, ಈ ಜಗತ್ತಿನೊಳಗೆ ಯಾವುದು ಅಸಾಧ್ಯ ಅನ್ನೋದು ಇಲ್ಲ ನೀ ಮಾಡ್ತಿ. ಒಂದ್ಸಲ ಒಲಿಂಪಿಕ್ ಓಟದ ಬಗ್ಗೆ ಪಾಠ ಮಾಡಕತ್ತಿದ್ರು ಶಾಲೆಯಾಗ. ಪಾಠ ಮಾಡ್ಬೇಕಾದ್ರೆ ಹುಡುಗರು ಕ್ಯೂರಿಯಾಸಿಟಿಯಿಂದ ಕೇಳಬೇಕಾದ್ರೆ ವಿಲ್ಮಾ ರುಡಾಲ್ಫ್ನ ಸಹಿತ ಹೋಗಿ ಟೀಚರ್ ಕೇಳ್ತಾಳೆ, ಒಲಿಂಪಿಕ್ ಓಟ ಅಂದರೆ ಏನು ಮೇಡಮ್ ಅಂತ ಕೇಳಿದ್ರು. ಒಲಿಂಪಿಕ್ ಓಟ ಏನು ಅಂತ ಕೇಳಿದ್ರೆ, ನಿನಗೆ ಚಲೋ ಅಡ್ಡಾಡೋಕ್ಕೆ ಕಾಲ ಇಲ್ಲ, ನೀನು ಒಲಿಂಪಿಕ್ ಓಟದ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀನಿ ನಡಿ ಮನೆಗೆ ಅಂದ್ರೆ ಅವರು. ನಿಜವಾದ ಗುರು ಕೆಲಸ ಇದಲ್ಲ. ಯಾವ ವ್ಯಕ್ತಿ ತೆಳಗೆ ಬಿದ್ದಾನ, ಯಾವ ವ್ಯಕ್ತಿಗೆ ಆಗೋದಿಲ್ಲ ಅಂತ ಕುಂತಾನ, ಅವನ್ನ ಮುನ್ನಡೆಗೆ ತೊಗೊಂಬಂದು ನಿಲ್ಲಿಸಾವ ಯಾವದಾನ ಅವ ಸಮರ್ಥ ಶಿಕ್ಷಕ ಅಕ್ಕನೇ ಹೊರತಾಗಿ ಬರೀ ಓಡೋರ್ ನಟ್ಟ ಓಡಿಸಾವ ಎಂದು ಕೂಡ ಚಲೋ ಶಿಕ್ಷಕ ಆಗೋದಿಲ್ಲ. ಚಲೋ ಓಡ್ಕೊಂಡು ಹೊಂಟವ ಓಡತಾನ, ಯಾವ ಬಿದ್ದಾನಲ್ಲ ಅವನು ಎಬಸ್ಕೊಂಡು ಮುಂತಾರ ಅವ ಏನದಲ್ಲ ಅವ ನಿಜವಾದ ಶಿಕ್ಷಕ ಅಕ್ಕನ. ಅವಾಗ ಅವ್ರ ಶಿಕ್ಷಕರು ಹೇಳಿದಾಗ ವಿಲ್ಮಾ ರುಡಾಲ್ಫ್ ತಲೆ ತಗೋತಾಳ, ನಾನು ಒಂದಿಲ್ಲ ಒಂದು ದಿವಸ ಒಲಿಂಪಿಕ್ ಓಟ ಓಡಬೇಕಂತ ತಿಳ್ಕೊಂಡು ಮೊದಲು ಚೇರ್ ಹಿಡ್ಕೊಂಡು ನಡೆಯಕ್ಕೆ ಕಲಿತಾಳೆ, ಆಮೇಲೆ ಸ್ಟಿಕ್ ಹಿಡ್ಕೊಂಡು ನಡೆಯಕ್ಕೆ ಕಲಿತಾಳೆ, ಆಮೇಲೆ ಒಂದು ಸೈಕಲ್ ಹಿಡ್ಕೊಂಡು ಹಾಂಗೆ ಒಂದಿಷ್ಟು ರನ್ನಿಂಗ್ ಮಾಡೋಕ್ಕೆ ಕಲಿತಾಳೆ. ಎಲ್ಲಿ ಮಟ್ಟ ವಿಲ್ಮಾ ರುಡಾಲ್ಫ್ ಪ್ರಾಕ್ಟೀಸ್ ಮಾಡ್ತಾಳೆ ಅಂತಂದ್ರೆ ವಿಚಾರ ಮಾಡಿರಿ, 1960 ಇಟಲಿಯ ರೋಮದೊಳಗೆ ನಡೆದಿರ್ತಕ್ಕಂಥ ಒಲಿಂಪಿಕ್ ಓಟದೊಳಗೆ 9 ಸೆಕೆಂಡಿನೊಳಗೆ 9.9 ಮೈಕ್ರೋ ಸೆಕೆಂಡಿನೊಳಗೆ 1 ಮೀಟ್ರ್ ಓಟವನ್ನು ಓಡಿ ಆ ಹೆಣ್ಣುಮಗಳು 4 ಬಂಗಾರದ ಪದಕ ತೊಗೊಂಬರ್ತಾಳೆ. ಅಂದರೆ ಈ ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಇರಬೇಕನ್ನುವಂಥದ್ದು. ಇವತ್ತಿನ ಪ್ರವಚನದ ಸಾರ ಇಷ್ಟೇ, ಯಾವುದು ಅಸಾಧ್ಯ ಅನ್ನೋದಿಲ್ಲ. ಒಬ್ಬ ಜೆಸಿಕಾ ಕಾಕ್ಸ್ ಬಗ್ಗೆ ಹೇಳಕತ್ತಿದ್ದು, ಕೈ ಇರದೇ ಇರತಕ್ಕಂಥ ಜೆಸಿಕಾ ಕಾಕ್ಸ್ ಅಷ್ಟು ದೊಡ್ಡ ಸಾಧನೆ ಮಾಡ್ತಾಳೆ ಅನ್ನೋದಾದರೆ, ಕಣ್ಣು ಇರದೇ ಇರತಕ್ಕಂಥ ಒಬ್ಬ ಡೇವಿಡ್ ಹಾರ್ಟ್ಮನ್, ಹೋಗಿ ಸರ್ಚ್ ಮಾಡಿರಿ ಇವನ್ನೆಲ್ಲ. ಡೇವಿಡ್ ಹಾರ್ಟ್ಮನ್ ಅನ್ನುವಂಥ ಒಬ್ಬ ಅಮೆರಿಕದ ವೈದ್ಯ, ನೋಡಿರಿ ಕಣ್ಣೇ ಇಲ್ಲ, ಕಣ್ಣು ಇರದೇ ಇರತಕ್ಕಂಥ ವೈದ್ಯರು ಹೇಗೆ ಚೆಕ್ ಮಾಡಲಿಕ್ಕೆ ಸಾಧ್ಯ ಐತೆ ಹೇಳಿ ನೋಡೋಣ. ಅವನು ನಾಡಿ ಹಿಡಿದ್ರು ಸಾಕು ಇವನಿಗೆ ಇದರ ರೋಗ ಐತೆ ಅನ್ನುವಂಥದ್ದು ಗೊತ್ತಾಗ್ತಿತ್ತು. ಮನುಷ್ಯರ ಮುಖ ನೋಡೋಕೆ ನನಗೆ ಆಗೋದಿಲ್ಲ, ಆದರೆ ಅವ್ರ ನಾಡಿ ಹಿಡಿದ್ರೆ ನನಗೆ ಇದರ ರೋಗ ಐತೆ ಅನ್ನೋದು ಗೊತ್ತಾಕೈತೆ ಅಂತ ತಿಳ್ಕೊಂಡು ಮೊಟ್ಟ ಮೊದಲು ಈ ಜಗತ್ತಿನ ಕಣ್ಣಿಲ್ಲಾರ್ದಂಥ ಡಾಕ್ಟರ್ ಡೇವಿಡ್ ಹಾರ್ಟ್ಮನ್ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಕಣ್ಣಿರದೇ ಇರತಕ್ಕಂಥ ಡೇವಿಡ್ ಹಾರ್ಟ್ಮನ್ ಡಾಕ್ಟರ್ ಅಕ್ಕನ್ ಅನ್ನೋದಾದರೆ, ಕಾಲು ಕಟ್ಟಾಗಿ ಬಿದ್ದಿರ್ತಕ್ಕಂಥ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ ಇರ್ತಾಳೆ ಅನ್ನೋದಾದರೆ, ಪೋಲಿಯೋ ಪೀಡಿತಾಗಿ ಹುಟ್ಟಿರ್ತಕ್ಕಂಥ ವಿಲ್ಮಾ ರುಡಾಲ್ಫ್ ನೋಡ್ರಿ ಒಲಿಂಪಿಕ್ ಓಟದಾಗ ಬಂಗಾರದ ಪದಕ ತೊಗೊಂಬರ್ತಾಳೆ ಅನ್ನೋದಾದ್ರೆ, ಕೈ ಕಟ್ಟಾಗಿರ್ತಕ್ಕಂಥ ಒಬ್ಬ ಜೆಸಿಕಾ ಕಾಕ್ಸ್ ಅನ್ನುವಂಥ ಹೆಣ್ಮಗಳ ಏನು ಮಾಡ್ತಾಳೆ, ಎಲ್ಲ ಪೈಲಟ್ ಆರ್ಮ್ಲೆಸ್ ಪೈಲಟ್ ಹಾಕಾಳ ಅಂತಂದ್ರೆ, ನಿಮಗೆಲ್ಲ ಚಲೋ ಭಗವಂತ ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಚಲೋ ನಿಮ್ಮ ಮನ್ಯಾಗ ಕಲ್ಸಾಕಂತ ತಿಳ್ಕೊಂಡು ನಿಮಗೆಲ್ಲ ಕೊಟ್ಟಾರ. ಎಲ್ಲ ಕೊಟ್ಟು ಇದ್ದ ಕೈಗಳನ್ನು ತೊಗೊಂಡು ಗುಟ್ಕಾ ಚೀಟ್ ಹಾಕ್ಕೊಂಡು ಅದರೊಳಗೆ ಎಲ್ಲ ಇದನ್ನು ಮಾಡ್ಕೊಂಡು ಮತ್ತು ಒಂದರಾಗಿ ಇನ್ನೊಂದು ಸೇರಿಸ್ಕೊಂಡು ಅದನ್ನ ಹಾಕ್ಕೊಂಡು ಪಟ್ಟು ಬಡದು ಬಾಯಾಗ ಹಾಕ್ಕೊಳ್ಳುವಷ್ಟು ಮೆಟ್ಟಿಗೆ ನಮ್ಮ ಕೈಕಾಲು ಯೂಸ್ ಮಾಡ್ಕೊಳಕತ್ತೀವಿ ಅಂದ್ರೆ ವಿಚಾರ ಮಾಡಿಕೊಡ್ರಿ. ಅವರೆಲ್ಲೇ ನಾವಿಲ್ಲೇ, ನಾವು ಅಲ್ಲೆಲ್ಲಿ ಹೋಗಾಕತ್ತಿ, ಅದನ್ನು ಮಾಡಿದವ್ರು ಎಲ್ಲಿ ಹೋಗ್ತಾರ, ಇಲ್ಲಾರ್ದವ್ರು ಇಲ್ಲೇ ಇರ್ತಾರೆ. ಅದಕ್ಕೆ ವಿಚಾರ ಮಾಡ್ಕೋಬೇಕು. ಕೆಲವು ಮಂದಿ ನಾನು ಇವತ್ತೊಂದು ಊರು ಪಾದಯಾತ್ರೆ ಮುಗಿಸ್ಕೊಂಡು ಹೊಳಿ ಬರ್ಬೇಕಾದ್ರೆ ದಾರ್ಯಾಗ ವಾಕಿಂಗ್ ಮಾಡ್ಕೋಬೇಕಂತ ನಮ್ಮ ಸೋಮರೆಡ್ಡಪ್ಪ ಅವರು ನಾವು ಒಂದಿಷ್ಟು ಮಂದಿ ಕುಡ್ಕೊಂಡು ವಾಕಿಂಗ್ ಬರಾಕತ್ತಿದ್ವಿ. ವಾಕಿಂಗ್ ಬರೋ ಮುಂದೆ ಒಂದು ಪ್ರಸಂಗ ನಡೀತು. ಒಬ್ಬ ಅಗದಿ ಮುಂಜೆ ಇರುತ್ತೆ, ಗಾಡಿ ಒಂದು ಕಡೆ ಹಚ್ಚಾನ, ಒಂದು ಕಡೆ ಟವಲ್ ಕಟ್ಟ್ಯಾನ, ಹಿಂಗೆ ಕೈಯಾಗ ಪಟ್ ಹಾಕಿ ಹಿಂಗೆ ಹೊಡೆದು ಹಿಂಗೆ. ನಾನು ಒಂದು ಸ್ವಲ್ಪ ಮಜಾದಿಂದ ಅವನು ಅಲ್ಲೇ ತರಬಿಸಿ ವಾಕಿಂಗ್ ಹೋಗ್ಬೇಕಂತ, ಏನೋ ಹೊಡೆದಿಲ್ಲ ಹಿಂಗೆ ಅಂದೆ. ಅಯ್ಯೋ ಅಜ್ಜಾರ ಇದು ನಿಮ್ಗೆ ಗೊತ್ತಾಗಿದ್ರೆ ನೀವ್ಯಾಕೆ ಸ್ವಾಮಿಗಳು ಹಾಕಿದ್ರಿ ಅಂತ ಅವ ನನಗೆ. ಅಲ್ಲ ಇವನ ಇದೇನು ಮರಿ ನನಗೆ ಒಮ್ಮಕ್ಳು ತಂದಲ್ಲಿ ದಿಕ್ಕಾತ್ ಅಂತ ತಿಳ್ಕೊಂಡು ಮತ್ತು ಹಂಗೋ ಅಂದಾನ ಹಿಂಗೋ ಅಂದಾನ ಏನಾರ ಅಂದಾನ ಅಂತ ತಿಳ್ಕೊಂಡು ಏನಿದು ಬಡ್ದಿದ್ದೇನು ಹೇಳಿ ನನಗೆ ಅನ್ಯಾನ. ಬಡ್ದಿದ್ದಕ್ಕೆ ಅಜ್ಜಾರ ಏನಿಲ್ಲ ರೀ, ಅದ್ರಾಗ ಏನು ವಿಶೇಷ ಇಲ್ಲ. ಆದರೆ ಇದನ್ನು ನೋಡ್ರಿ ಅಜ್ಜಾರ, ಎಡಗೈ ಮೇಲೆ ಬಲಗೈ ಇಟ್ಟರೆ ಏನ್ರಿ ನಿಮ್ಮ ಲೆಕ್ಕದಾಗ ಅಂದವ ಆಣಿ ಮಾಡ್ದಂಗೆ ಅನ್ಯಾನ. ನಾನು ಏನು ಮಾಡಕತ್ತೀನಿ ಹೇಳ್ರಿ, ನನ್ನ ಕೈಯಾಗಿರೋ ಮಠ ನೀನು ನನ್ನ ಕೈಯಾಗಿರೋ ಮಠ ನಾನು ನಿನ್ನ ಬಿಡಂಗಿಲ್ಲ. ಎಲ್ಲಿ ಮಠ ಬಿಡಂಗಿಲ್ಲ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಮೇಲೆ ಆಣಿ ಮಾಡಿ ಇದ್ರ ಬಡ್ದು ಹೇಳಕತ್ತೀನಿ ರೀ. ನನಗೆ ಬಂದು ಕ್ಯಾನ್ಸರ್ ಹತ್ತಿ ನೀನು ನಾನು ತೊಗೊಂಡು ಹೋಗೋ ಮಠ ನಾನು ನಿನ್ನ ಬಿಡಂಗಿಲ್ಲ ಅಂತ ಆಣಿ ಮಾಡಕತ್ತೀನಿ ರೀ ಅಂದವ. ಮತ್ತು ಇದಕ್ಕೂ ಚಪ್ಪಾಳಿ ಹೊಡಿತೀರ ನೀವು ಗಟ್ಟುಳವ್ರ. ಅಲ್ಲಿ ಒಬ್ಬನಾದನಂತ ಮಾಡಿದ್ದು ನಾನು. ನೋಡ್ರಿ, ಒಂದು ತಂಬಾಕದ ಚೀಟಿಗಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡೇವಿ. ಭಾರತ ದೇಶದೊಳಗೆ ಕ್ಯಾನ್ಸರ್ ಎಷ್ಟು ಉಲ್ಬಣ ಆಗಕತ್ತದ, ಅದನ್ನು ಬಿಡ್ರಿ, ಸ್ವಲ್ಪ ಧ್ಯಾನ ಮಾಡಿರಿ. ಅಲ್ಲ ಹಾರ್ಟಿಗೆ ಒಂದು ಕೇಳ್ರಿ ನೀವು, ಹೌದು ನನ್ನ ಸಲುವಾಗಿ ಇಷ್ಟಕೊಂಡ ದುಡಿತೀಯಲ್ಲ, ಇಷ್ಟಕೊಂಡ ಬಡ್ಕೊತೀಯಲ್ಲ, ನೀ ಯಾರ ಸಲುವಾಗಿ ಬಡಾಕತ್ತಿದ್ದಿ? ರಾತ್ರಿ ಮಲ್ಕೋತೀರಾ, ಮಲ್ಕೊಂಡಂಥ ಟೈಮ್ದೊಳಗೆ ನಿಮ್ಮ ಹಾರ್ಟ್ ಸುಮ್ಮನೆ ಹೊಂದಿರ್ತದಮ್ಮ, ನಿಮ್ದೇನಿರ್ತ ಇಲ್ಲ. ನಮ್ಮ ಹಾರ್ಟ್ ನಾವು ಮಲ್ಕೊಂಡಾಗೂ ಬಡಿತದೆ, ನಾವು ಎತ್ತರಿದ್ದಾಗೂ ಬಡ್ಕೊತದ. ಒಟ್ಟು ಅದಕ್ಕೆ ರೆಸ್ಟೇ ಇಲ್ಲ. ನಾವು ರೆಸ್ಟ್ ತೊಗೋತೀವಿ. ನಮಗೆ ಏನಾದರೂ ಒಂದು ದಿವಸ ಏನಾದ್ರೂ ಸಂಡೇ ಸುಟ್ಟಿ ಅಂತ ಮಾಡ್ಯಾರ, ನಮಗೆ ಸಂಡೇ ಸೂಟಿ ಅಂತ ಮಾಡ್ಯಾರ. ಬ್ರಿಟಿಷರು ಬರೋಕ್ಕಿಂತ ಮುಂಚೆಕ್ಕೆ ಆ ಸಂಡೇ ಸೂಟಿನೂ ಕೊಡ್ತಿರಲಿಲ್ಲ ನಮಗೆ. ಜೀತದಾಳ ದುಡಿಸ್ತಿದ್ರು. ಅದನ್ನು ಕೊಡ್ಸೋಕೆ ಒಬ್ಬ ಕಾರಣೀಭೂತ ಅದು. ರವಿವಾರಕ್ಕೊಮ್ಮೆ ರಜೆ ಬೇಕ್ರಿ ಅಂತ ತಿಳ್ಕೊಂಡು ಅವಾಗ ಹೇಳಿದ್ದಕ್ಕೆ ರಜೆ ಕೊಡಕ್ಕೆ ಬಂದರು. ಅವತ್ತಿಂದ ಅದು ಸಂಸ್ಕೃತಿ ಬೆಳ್ಕೊತ ಬಂತು.
ನೋಡ್ರಿ, ನಮಗೆ ಸುಸ್ತಾದ್ರೆ ನಾವು ರಜೆ ಮಾಡ್ತೀವಿ. ಆದರೆ ವಿಚಾರ ಮಾಡ್ಕೋಬೇಕು ಇಲ್ಲಿ ಕುಂತವರು, ನಿಮ್ಮ ಹಾರ್ಟಿಗೆ ನೀವು ಕೇಳ್ರಿ, ಹೌದು ಯಾಕೆ ಇಷ್ಟು ಬಡ್ಕೊಳಕತ್ತಿ, ಎದ್ರ ಸಂಬಂಧ ಇಷ್ಟು ಬಡ್ಕೊಳಕತ್ತಿ, ನಿನಗೆ ಬೇಕಾಗಿದ್ದರೆ ಏನು? ಹಿಂಗೆ ನಿಮ್ಮ ಹಾರ್ಟ್ ಕೇಳಿದ್ರೆ ಅದು ಹೇಳ್ತದೆ, ನನಗೆ ನೀ ಏನೂ ಕೊಡೋದು ಬೇಡ, ರೊಕ್ಕ ಕೊಡೋದು ಬೇಡ, ಮತ್ತೊಂದು ಕೊಡೋದು ಬೇಡ, ಏನೂ ಕೊಡೋದು ಬೇಡ. ಮುಂಜಾಲಿನ ಬ್ರಾಹ್ಮಿ ಮುಹೂರ್ತದೊಳಗೆ ಚಲೋ ಪ್ರಾಣವಾಯುವನ್ನು ಒಂದಿಷ್ಟು ನನಗೆ ಕೊಡಪ್ಪ. ಎದ್ದು ಒಂದಿಷ್ಟು ಹೊರಗೆ ಬಾ, ಎದ್ದು ಹೊರಗೆ ಬಂದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆಕ್ಕೆ ಏಳು. ಎದ್ದ ನಂತರದಲ್ಲಿ ಆ ಬ್ರಾಹ್ಮಿ ಮುಹೂರ್ತದಾಗಿರ್ತಕ್ಕಂಥ ಆ ಶುದ್ಧ ಗಾಳಿ ಏನೈತಲ್ಲ, ಅದನ್ನು ನಾವು ಒಂದು ಅರ್ಧ ತಾಸು ಆ ಶುದ್ಧ ಗಾಳಿ ತೊಗೊಂಡ್ರೆ 24 ತಾಸು ನಿನ್ನ ಆ್ಯಕ್ಟಿವ್ ಇಡುವಂಥ ತಾಕತ್ತು ನನ್ನೊಳಗಿರ್ತದೆ. ಹಾಗಾಗಿ ಒಂದಿಷ್ಟು ಕುಂತಲ್ಲೇ ಧ್ಯಾನ ಮಾಡು, ಉಸಿರಾಟದ ಕ್ರಿಯೆಯನ್ನು ಮಾಡು, ಅನುಲೋಮ ವಿನುಲೋಮ ಮಾಡಿ ನಿನ್ನನ್ನು ನೀ ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ನನ್ನ ಶುದ್ಧಿಟ್ಟೆ ಅಂದರೆ ಸಾಯಿ ಮಠ ನೀ ಮಲ್ಕೊಂಡಾಗ ನಿನ್ನ ಎಚ್ಚರ ಇಡುವಂಥ ಕೆಲಸವನ್ನು ನಾ ಮಾಡ್ತೀನಿ ಅಂತ ನಮ್ಮ ಹಾರ್ಟ್ ಹೇಳ್ತದೆ. ಆಮೇಲೆ ಒಂದು ಮಾತು ಹೇಳ್ತದೆ, ಸಾಧ್ಯ ಆದಷ್ಟು ಎಲ್ಲರನ್ನು ಪ್ರೀತಿ ಮಾಡ್ಕೊತ ಹೋಗಪ್ಪ, ದ್ವೇಷ ತಂದು ನನ್ನ ಮೇಲೆ ಹಾಕಕ್ಕೆ ಹೋಗಬೇಡ. ನನ್ನೊಳಗೆ ಕೆಪಾಸಿಟಿ ಹೆಂಗೈತೆ ಅಂದರೆ ನನಗೆ ಪ್ರೀತಿ ಇಟ್ಕೊಳ್ಳೋಕೆ ಅಷ್ಟ ಸಾಧ್ಯ ಐತೆ, ಹೊರತಾಗಿ ದ್ವೇಷ ಇಟ್ಕೊಂಡು ಅಡ್ಡಾಡುವಷ್ಟು ದೊಡ್ಡದು ನನ್ನ ಹಾರ್ಟ್ ಇಲ್ಲ. ಹಾಗಾಗಿ ಯಾರು ದ್ವೇಷ ಇಟ್ಕೊಂಡು ಅಡ್ಡಾಡ್ತಾರೆ ಅವ್ರಿಗೆ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಕ್ಕವ. ಯಾರು ಪ್ರೀತಿ ಇಟ್ಕೊಂಡು ಅಡ್ಡಾಡ್ತಾರೆ ಅವ್ರು ವಿಶಾಲವಾದ ಹೃದಯ ಇದ್ದಿದ್ದಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದಿಲ್ಲ ಅನ್ನುವಂಥದ್ದನ್ನು ತಲೆಯಾಗಿ ಇಟ್ಕೋಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಮಂದಿ ಮಾತಾಡ್ತಿರ್ತಾರೆ, ಹೆಂಗಾರ ಮಾಡಿ ಅವನು ತೆಗಿಯಬೇಕ್ರಿ ನಾನು ಅಂತಾರೆ. ಅವನು ತೆಗಿಯಬೇಕ್ರಿ, ತಲೆನ ತೆಗಿಬೇಕಂತ ಅನ್ನೋರು ಭಾಳ ಮಂದಿ ಅದಾರ. ಮತ್ತೊಬ್ಬನ ತಲೆ ತೆಗೆದು ಬದುಕ್ತೀನಿ ಅನ್ನೋದಕ್ಕಿಂತ ಅವನನ್ನು ತಲೆಯಿಂದ ತೆಗಿಬೇಕಂತ ವಿಚಾರ ಮಾಡಿರಲ್ಲ, ಅವನು ತಲೆ ತೆಗೆದು ನೀನರು ಏನು ಬದುಕಿಲ್ಲ ಏನು ಮಾಡೋದಿಯಪ್ಪ. ಅದಕ್ಕೆ ಅವನು ತಲೆ ತೆಗೆದು ನೀ ಬದುಕೋದಕ್ಕಿಂತ ಅವನನ್ನು ತಲೆಯಾಗಿಂದ ತೆಗೆದು ನೀ ಬದುಕಿಬಿಟ್ಟೆ ಅಂತಂದರೆ ನಿನ್ನಷ್ಟು ಜುಗಿಗಳು ಜೀವತ್ನಾಗ ಯಾರೂ ಇರೋದಿಲ್ಲ ಅನ್ನುವಂಥದ್ದನ್ನು ಅವನ್ನ ತೆಗೆದು ಬಿಡ್ಬೇಕು ನೀ ತಲೆಯಾಗಿಂದ. ನಾನು ಇಂಥ ಒಬ್ಬ ವ್ಯಕ್ತಿನೇ ಇಲ್ಲ ಅಂತ ತೆಗೆದು ಮಣ್ಣು ಹುಟ್ಟಾನ್ರಿ, ಮಣ್ಣು ನೋಡ್ರಿಬೇಕಾರೆ ಅವನಂತೆ ಆ ಅರ್ಧ ರೊಕ್ಕ ಹಿಡ್ಸು. ಅವಾಗ ಅನ್ಕೋತಾರೆ, ಓ ಹಿಂಗೆ ಸುಳ್ಳು ಹೇಳಕ್ಕೆ ಕಲಿಬೇಕಂತ. ಒಂದೇ ಟ್ರೈನಿಂಗ್ ನೀವು ಕೊಟ್ಟರೆ ಇಲ್ಲೇ ಎರಡನೇದ್ದೇನು ಇವು ಸಂಸ್ಕಾರ ಕೊಡ್ಬೇಕಾದ್ರೂ ವಿಚಾರ ಮಾಡಿ